ಏನ್ ತಿಳ್ಕೊಂಡಿದ್ದಾರೆ ಇವರು? ನನ್ ಕೇಳಿ ಬಹಳ ನೋವಾಯ್ತು, ಆಕ್ರೋಶಭರಿತನಾಗಿದ್ದೇನೆ ಇವತ್ತು. ನಾವೆಲ್ಲ ತಲೆ ತಗ್ಗಿಸುವಂತ ಒಂದು ಸ್ಥಿತಿ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ದಾರೆ. ನಾಜೀರ್ ಹುಸೇನ್ನ ಇವತ್ತೇನು ರಾಜ್ಯಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಿದರೆ ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಯಾವಾಗ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ಅಥವಾ ಚುನಾವಣೆ ಗೆಲ್ತಾರೆ, ದೇಶದ್ರೋಹಿಗಳಿಗೆ ಪಾಕಿಸ್ತಾನಿ ಸಮರ್ಥಕರಿಗೆ ಕುಮ್ಮಕ್ಕು ಬಂದಂಗೆ ಆಗ್ತದೆ. ಪಾಕಿಸ್ತಾನ ಅಂತ ಕೂಗಿದ್ರೆ ನಾವು ಯಾರೇ ಆದರೂ ಕೂಡ ಅವ್ರನ್ನ ನಾವು ಸ್ಪೇರ್ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ವಿಲ್ ಟೇಕ್ ಸೀರಿಯಸ್ ಆಕ್ಷನ್ ಅಗೇನ್ಸ್ಟ್ then he has to be dealt with sternly and strictly according to the law. ಕಾಂಗ್ರೆಸ್ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾದ ನಾಸಿರ್ ಹುಸೇನ್ ಬೆಂಬಲಿಗರು ನಿನ್ನೆ ವಿಜಯೋತ್ಸವ ಸಂದರ್ಭದಲ್ಲಿ ಪಾಕ್ ಪರ ಘೋಷಣೆ ಹಾಕಿದ್ದಾರೆಂದು ಬಿಜೆಪಿ ಆರೋಪಿಸಿದ ಘಟನೆ ಈಗ ಪರ ವಿರೋಧದ ಚರ್ಚೆಗೆ ಗ್ರಾಸವಾಗಿದೆ. ಅಸಲಿಗೆ ನಾಸಿರ್ ಹುಸೇನ್ ಬೆಂಬಲಿಗರು ಪಾಕಿಸ್ತಾನ ಜಿಂದಾಬಾದ್ ಘೋಷಣೆಯನ್ನ ಹಾಕಿದ್ದಾರೆಂದು ಟಿವಿ ಮಾಧ್ಯಮಗಳು ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪಷ್ಟವಾಗಿ ಕೇಳಿಸಿಲ್ಲ ಹಾಗೂ ಕಂಡಿಲ್ಲ. ಆದರೆ ಪಾಕಿಸ್ತಾನ ಪರ ಘೋಷಣೆ ಹಾಕಿದ್ದಾರೆಂದು ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಈ ಬಗ್ಗೆ ಬಿಜೆಪಿ ಕೂಡ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದೆ. ಕಾಂಗ್ರೆಸ್ಸಿನ ನಾಸಿರ್ ಹುಸೇನ್ ಅವರು ರಾಜ್ಯಸಭೆಗೆ ಗೆದ್ದಂತ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತ ಘೋಷಣೆಯನ್ನ ಅವರ ಬೆಂಬಲಿಗರು ಅವ್ರನ್ನ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಕೂಗ್ತಾರೆ. ಏನ್ ತಿಳ್ಕೊಂಡಿದ್ದಾರೆ ಇವರು? ನನ್ ಕೇಳಿ ಬಹಳ ನೋವಾಯ್ತು, ಆಕ್ರೋಶಭರಿತನಾಗಿದ್ದೇನೆ ಇವತ್ತು. ನಾವೆಲ್ಲ ತಲೆ ತಗ್ಗಿಸುವಂತ ಒಂದು ಸ್ಥಿತಿ. ನಮ್ಮ ಕರ್ನಾಟಕ ರಾಜ್ಯದ ಶಕ್ತಿ ಸ್ಥಳವಾದಂತಹ ವಿಧಾನಸೌಧದಲ್ಲಿ ಈ ರೀತಿ ದೇಶವಿದ್ರೋಹಿ ಘೋಷಣೆಯನ್ನ ಕೂಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ನವ್ರು ನಾಚಿಕೆಯಿಂದ ತಲೆ ತಗ್ಗಿಸಬೇಕಾಗಿದೆ. ಅವನು ಹಿಡಿದು ಕೊಡಬೇಕಾಗಿದೆ. ಒಬ್ಬ ಅಲ್ಲ, ತುಂಬಾ ಧ್ವನಿಗಳು ಅಲ್ಲಿ ಕೇಳ್ತಾ ಇದೆ ಜಿಂದಾಬಾದ್ ಅನ್ನುವಂತ ಘೋಷಣೆಗಳು. ಈ ರೀತಿ ಆದ್ರೆ ದೇಶ ಎಲ್ಲಿಗೆ ಹೋಗ್ತದೆ? ಎರಡನೇ ಬಾರಿಗೆ ಗೆದ್ದಿರುವಂತಹ ನಾಸಿರ್ ಹುಸೇನ್ ಅವರ ರಿಸಲ್ಟ್ ಬಂದ ತಕ್ಷಣ ಅವರ ಒಂದು ಮೆರವಣಿಗೆಯಲ್ಲಿ ವಿಧಾನಸೌಧದ ಕಟ್ಟಡದ ಒಳಗಡೆ, ಅಂದ್ರೆ ಅರ್ಥಾತ್ ವಿಧಾನಸೌಧದ ಒಳಗಡೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಘೋಷಣೆ ಕೂಗಿದ್ದಾರೆ ಅನ್ನುವಂಥದ್ದು ಎಲ್ಲ ಟಿವಿಗಳಲ್ಲಿ ಬರ್ತಾ ಇದೆ. ಇದು ಅತ್ಯಂತ ಖಂಡನೀಯ. ಮತ್ತು ನಾವು ಹಲವು ಬಾರಿ ಹಿಂದೆನೂ ನಾನು ಹೇಳಿದ್ದೇನೆ, ಯಾವಾಗ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ಅಥವಾ ಚುನಾವಣೆ ಗೆಲ್ತಾರೆ, ದೇಶದ್ರೋಹಿಗಳಿಗೆ ಪಾಕಿಸ್ತಾನಿ ಸಮರ್ಥಕರಿಗೆ ಕುಮ್ಮಕ್ಕು ಬಂದಂಗೆ ಆಗ್ತದೆ. ಯಾಕಂದ್ರೆ ತುಷ್ಟೀಕರಣದಿಂದ ಒಂದು ರೀತಿಯಲ್ಲಿ ರ್ಯಾಡಿಕಲೈಸೇಷನ್ ಇಂದ ದೇಶದ್ರೋಹತನ. ಇದು ಕಾಂಗ್ರೆಸ್ ಪಾರ್ಟಿಯ ಇದೊಂದು ಸರ್ಕಲ್. ಇದು ರಾಜ್ಯಸಭೆಗೆ ನಡೆದಂತಹ ಚುನಾವಣೆಯಲ್ಲಿ ನಾಜೀರ್ ಹುಸೇನ್ ಏನು ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾದಂಥ ಸಂದರ್ಭದಲ್ಲಿ ಅವರ ಬೆಂಬಲಿಗರು ವಿಧಾನಸೌಧದ ಚೌಕಟ್ಟಿನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದರೆ, ನಾನು ಈ ಮೂಲಕ ಆ ಪಕ್ಷದ ಅಧ್ಯಕ್ಷರುಗಳಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಅವರ ಪಕ್ಷದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು MLAಗಳಿಗೂ ಮಂತ್ರಿಗಳಿಗೆ ನಾನು ಹೇಳೋದಿಷ್ಟೇ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ರೆ ನಾಜೀರ್ ಹುಸೇನ್ನ ಇವತ್ತೇನು ರಾಜ್ಯಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಿದರೆ ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಆದರೆ ಇದು ಕಾಂಗ್ರೆಸ್ಗೆ ಮಸಿ ಬಳಿಯುವ ಬಿಜೆಪಿ ಅಜೆಂಡಾದ ಒಂದು ಭಾಗವೆಂದು ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಸಚಿವರು ಸದ್ಯ ವಿಡಿಯೋವನ್ನ FSLಗೆ ಪರೀಕ್ಷೆಗೆ ಕಳುಹಿಸಲಾಗಿದ್ದು, ವರದಿ ಬಂದ ತಕ್ಷಣ ತಪ್ಪಿತಸ್ಥರು ಯಾರೇ ಆಗಿದ್ರೂ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದ್ದಾರೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಒದರಿದಾನೆ, ಅವನು ಘೋಷಣೆ ಮಾಡಿದಾನೆ ಅಂತ ಹೇಳಿದ್ರೆ ಇವತ್ತು ಎನ್ಕ್ವೈರಿ ಆಗ್ತದೆ. ಕಾಂಗ್ರೆಸ್ ಪಕ್ಷ ಅದನ್ನು ಯಾರನ್ನೂ ಕೂಡ ಪ್ರೊಟೆಕ್ಟ್ ಮಾಡುವಂಥದ್ದು, ರಕ್ಷಣೆ ಮಾಡುವಂಥ ಪ್ರಶ್ನೆ ಬರೋದಲ್ಲ. ಇವತ್ತು ಕಾನೂನು ಪ್ರಕಾರ ಒಂದು ದಿವಸ ನಿರ್ದಾಕ್ಷಿಣ್ಯವಾಗಿ ಒಂದು ದಿವಸ ಎಲ್ಲ ರೀತಿಯ ಕ್ರಮಗಳನ್ನು ಬೆಲೆ ತೆಗೆದುಕೊಳ್ತದೆ ಮತ್ತು ಸಂಪೂರ್ಣವಾಗಿ ಅವನ ಹಿನ್ನೆಲೆಯನ್ನು ಕೂಡ ಏನೇನಿದೆ ಅದನ್ನು ಕೂಡ ತುಂಬ ತನಿಖೆ ಮಾಡ್ತದೆ. ಗೃಹ ಸಚಿವರು ಪರಮೇಶ್ವರ್ ಅವರು ಸಮರ್ಥಿದ್ದಾರೆ. ಈಗಾಗಲೇ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ನಾವು FSL ಕಳಿಸಿದ್ದೀವಿ. ಅದು ಪಾಕಿಸ್ತಾನ ಅಂತ ಕೂಗಿದಾರ ಇಲ್ಲೋ ಅಂತ ವರದಿ ಕೊಡಿ ಅಂತ. ಪಾಕಿಸ್ತಾನ ಅಂತ ಕೂಗಿದ್ರೆ ನಾವು ಯಾರೇ ಆದರೂ ಕೂಡ ಅವ್ರನ್ನ ನಾವು ಸ್ಪೇರ್ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ವಿಲ್ ಟೇಕ್ ಸೀರಿಯಸ್ ಆಕ್ಷನ್ ಅಗೇನ್ಸ್ಟ್
ಯಾರೇ ಆದರೂ ಕೂಡ ರಾಷ್ಟ್ರದ ಅವರು ಅವ್ರ ಮೇಲೆ ಕಠಿಣವಾದಂಥ ಕ್ರಮ ಸರ್, ವಿಧಾನಸೌಧದಲ್ಲಿ ಇಂತಹ ಘೋಷಣೆಗಳು ಕೇಳ್ಪಟ್ಟಿತ್ತು ಅಂದ್ರೆ ಹೇಗೆ ಸರ್? ವಿಧಾನಸೌಧದಲ್ಲಿ ಈ ತರ ಘೋಷಣೆಗಳು ಬರುತ್ತಂದ್ರೆ ಈಗ ಅವ್ರಿಗೆ ಇಲ್ಲಾದ್ರೇನು ಅಲ್ಲಾದ್ರೇನು ಅವ್ರ ಮೇಲೆ ಸೀರಿಯಸ್ ಕ್ರಮ ತಗೋತೀವಿ. Then he has to be dealt with sternly and strictly according to the law. There should be an inquiry, and in case if somebody has morphed the video, if somebody has doctored the video and played up mischief, even that has to be inquired. Or if somebody has given the slogan, who is he, from where did he come, and how did he enter the premises there, and what was his intention and motto of shouting the slogan should also be seen. But as far as I am concerned, when I was there was no slogan that was shouted, this kind of a slogan shouted there, because in case when we were there, if this slogan was raised. ಆದರೂ ಬಿಜೆಪಿ ಪ್ರತಿಭಟನೆ ಮುಂದುವರೆಸಿದೆ. ಬಿಜೆಪಿಯ ಪ್ರತಿಭಟನೆಗಳು, ಪರವಿರೋಧ ಹಾಗೂ ಕ್ಯಾಂಪೇನ್ಗಳು ಟಿವಿ ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಜೋರಾಗಿಯೇ ನಡೆಯುತ್ತದೆ. ಅವ್ರು ಹುಟ್ಟಿಲ್ಲ ಅನ್ನಿಸ್ತಾ ಇದ್ರು ಪಾಕಿಸ್ತಾನದವರು, ಹಿಂದೂ ಹೋಗ್ಬಿಟ್ಟು ಪಾಕಿಸ್ತಾನದಲ್ಲಿ ಅಂದಿದ್ರೆ ಅದಕ್ಕೇನೆ ಹೇಳಿದ್ದು ಆ ಸ್ಪಾಟಲ್ಲೇ ಕಜ್ಜಾಯಗಳು ಕೊಡಬೇಕಾಯ್ತು. ಎಲ್ಲೋ ಇರೋ ಪಾಕಿಸ್ತಾನಕ್ಕೆ ಜೈ ಅನ್ನೋದು ಇದು ಅಕ್ಷಮ್ಯ ಅಪರಾಧ. ಪುಡಾರಿಗಳಿಗೆ ಎಲೆಕ್ಷನ್, ಕಾರ್ಯಕರ್ತರಿಗೆ ಕಲೆಕ್ಷನ್, ಜನಗಳಿಗೆ ಟೆನ್ಷನ್. ಒಟ್ಟಾರೆಯಾಗಿ FSL ವರದಿ ಬಳಿಕವಷ್ಟೇ ಈ ಬಗ್ಗೆ ಸತ್ಯಾಸತ್ಯತೆ ಹೊರಬೀಳಲಿದೆ.